ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೃತ್ತಿ ಬಾಂಧವರೇ, ತಮಗೆಲ್ಲರಿಗೂ TSK ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ, ಈ ದಿನದ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ನಾವು ಪ್ರೀ ಟೆಸ್ಟ್ ಗ್ರೇಡ್ಗಳನ್ನ STS ಆನ್ಲೈನ್ ನಲ್ಲಿ ಹಿಂದೀಕರಿಸಿದ್ದು, ಸೇವ್ ಅನ್ನ ಮಾಡಿರ್ತೀವಿ ಅಥವಾ ಕೆಲವರು ಫೈನಲ್ ಸೇವ್ ಅನ್ನ ಸಹ ಮಾಡಿ ಫ್ರೀಸ್ ಮಾಡಿರ್ತೀರ. ಈಗ ನೀವು ನೋಡ್ತಾ ಇದ್ದೀರಾ, ಪೋಸ್ಟ್ ಟೆಸ್ಟ್ ಗ್ರೇಡ್ಗಳನ್ನ ನಮೂದಿಸೋದಕ್ಕೆ ಇಲ್ಲಿ ಪೋಸ್ಟ್ ಟೆಸ್ಟ್ 5B ಏನಾಗಿದೆ, ಆಕ್ಟಿವ್ ಆಗಿದೆ. ಇದುವರೆಗೂ ಸಹ ಏನಾಗಿತ್ತು, ಪೋಸ್ಟ್ ಟೆಸ್ಟ್ 5B ವ್ಯೂ ಓನ್ಲಿ ಅಂತ ಬರ್ತಿತ್ತು. ಈಗ ಏನಾಗಿದೆ, ಆಕ್ಟಿವ್ ಆಗಿದೆ. ನೋಡಿ, ಈಗ ಪ್ರೀ ಟೆಸ್ಟ್ 4B ಏನಾಗಿದೆ, ವ್ಯೂ ಓನ್ಲಿ ಆಗಿದೆ. ಅದರ ಅರ್ಥ ಏನು, ಫ್ರೋಸನ್ ಆಗಿದೆ, ನಾವು ಯಾವುದೇ ಎಡಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಪೋಸ್ಟ್ ಟೆಸ್ಟ್ ಗ್ರೇಡ್ಗಳನ್ನ ಹೇಗ್ ನಮೂದಿಸೋದು ಅನ್ನೋದನ್ನ ಮತ್ತೆ ಅದನ್ನ ಫ್ರೀಸ್ ಮಾಡುವಂತಹ ವಿಧಾನವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ನಿಮ್ಮ KJD ನಂಬರ್ ಅನ್ನ ಹಾಕಿ, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರುವಂತಹ ಒಂದು OTP ಅನ್ನ ಎಂಟರ್ ಮಾಡಿ ನೀವು ನಿಮ್ಮ ಒಂದು ಲಾಗಿನ್ ಆಗ್ತೀರಾ, ನಿಮ್ಮ ಪ್ರೊಫೈಲ್ಗೆ ಲಾಗಿನ್ ಆಗ್ತೀರಾ. ಇಲ್ಲಿ ನೀವು ಮಾಧ್ಯಮ, ಕನ್ನಡ ಮಾಧ್ಯಮ, ಆಂಗ್ಲ ಮಾಧ್ಯಮ ಮತ್ತೆ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಮತ್ತೆ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ನಂತರ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಮತ್ತೆ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಮತ್ತೆ ಪ್ರೀ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದಂತಹ ದಿನಾಂಕವನ್ನ ಇಲ್ಲಿ ನಮೂದಿಸಿ ಸರ್ಚ್ ಅಂತ ಕೊಡ್ತೀರಾ. ಕೊಟ್ಟ ನಂತರ ಡೈರೆಕ್ಟ್ ಆಗಿ ಅದೇನಾಗುತ್ತೆ, ಪೋಸ್ಟ್ ಟೆಸ್ಟ್ ಈ ರೀತಿ ಓಪನ್ ಆಗುತ್ತೆ. ನಮ್ಮ 8ನೇ ತರಗತಿಯಲ್ಲಿ ಒಟ್ಟು 18 ವಿದ್ಯಾರ್ಥಿಗಳಿದ್ದು, ಅದರಲ್ಲಿ ಇಲ್ಲಿ ಕೇವಲ 13 ಜನ ವಿದ್ಯಾರ್ಥಿಗಳ ಹೆಸರುಗಳು ಮಾತ್ರ ಡಿಸ್ಪ್ಲೇ ಆಗ್ತಿದೆ. ಕಾರಣ ಏನಪ್ಪಾ ಅಂತಂದ್ರೆ, ಉಳಿದಿರುವಂತಹ 5 ವಿದ್ಯಾರ್ಥಿಗಳು ಪ್ರೀ ಟೆಸ್ಟ್ ಅಲ್ಲಿ A ಗ್ರೇಡ್ ಅನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಪೋಸ್ಟ್ ಟೆಸ್ಟ್ ಅಲ್ಲಿ ಅವರ ಹೆಸರುಗಳು ನಮೂದಾಗಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 13 ಜನ ವಿದ್ಯಾರ್ಥಿಗಳ ಹೆಸರು ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ LO 1, 3, 4, 5 ಏನಾಗಿದೆ, ಫ್ರೀಸ್ ಆಗಿದೆ. ಯಾಕಂತಂದ್ರೆ ಅವೆಲ್ಲವೂ A ಗ್ರೇಡ್ ಅನ್ನ ಪಡ್ಕೊಂಡಿದೆ ಆ ವಿದ್ಯಾರ್ಥಿ. ಈಗ ಇಲ್ಲಿ ಎಡಿಟ್ ಆಪ್ಷನ್, ಪೋಸ್ಟ್ ಟೆಸ್ಟ್ ಅಲ್ಲಿ ನಾವು ಏನನ್ನ ಮಾತ್ರ ಇಲ್ಲಿ ನಾವು ಎಡಿಟ್ ಮಾಡಿ ಗ್ರೇಡ್ ಅನ್ನ ಹಾಕ್ಬೋದು ಅಂತಂದ್ರೆ, ರೆಡ್ ಅಲ್ಲಿ ಕಾಣಿಸ್ತಿದಿಲ್ಲ, B ಗ್ರೇಡ್ ಅಂದ್ರೆ B ಗ್ರೇಡ್ ಪಡ್ಕೊಂಡಿರೋ ಮಗು ಪೋಸ್ಟ್ ಟೆಸ್ಟ್ ಅಲ್ಲಿ A ಗ್ರೇಡ್ ಪಡ್ಕೊಂಡಿದ್ರೆ ಅದನ್ನ ನಾವಿಲ್ಲಿ ಎಡಿಟ್ ಮಾಡಬಹುದು. ಸಪೋಸ್ ಇಲ್ಲ ನೋಡ್ತಾ ಇದ್ದೀನಿ, ಆ ವಿದ್ಯಾರ್ಥಿನಿ ನೋಡಿ A ಗ್ರೇಡ್ ಪಡ್ಕೊಂಡಿದೆ, ನಮೂದಿಸ್ತಾ ಇದ್ದೀನಿ. ಎಲ್ಲವೂ ಸಹ A ಗ್ರೇಡ್ ಅನ್ನ ಪಡ್ಕೊಂಡಿದೆ. ನಂತರ ಇನ್ನೊಬ್ಬ ವಿದ್ಯಾರ್ಥಿ ಒಂದೇ ಒಂದು A ಗ್ರೇಡ್ ಪಡ್ಕೊಂಡಿದ್ದಾನೆ. ಅದನ್ನ ಮಾತ್ರ ನಾನು ಎಂಟ್ರಿ ಮಾಡಿದೆ. ನೋಡಿ, ನಾವು ಉಳಿದಂತೆ 6 ಮತ್ತೆ 7 ಮತ್ತೆ 10ನೇ LO B ನಲ್ಲೇ ಇದೆ. ಅದು ಹಾಗೆ ನಾನು ಇಟ್ಟಿದ್ದೀನಿ, ಎಡಿಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಆ ಮಗು ಪೋಸ್ಟ್ ಟೆಸ್ಟ್ ಅಲ್ಲಿ ಅಗೈನ್ 6 LO ನಂಬರ್ 6 ಮತ್ತೆ 7ಗೆ B ಗ್ರೇಡ್ ಅನ್ನೇ ಪಡ್ಕೊಂಡಿದೆ. ಇನ್ನೊಬ್ಬ ವಿದ್ಯಾರ್ಥಿನಿ ಎಲ್ಲವೂ ಸಹ B ಪಡ್ಕೊಂಡಿದೆ. ಈ ಮಗು CWSN ಆಗಿದ್ದು, ಆ ಮಗುವಿನ ಎಲ್ಲಾ ಗ್ರೇಡ್ ಪ್ರೀ ಮತ್ತೆ ಪೋಸ್ಟ್ ಟೆಸ್ಟ್ ಎರಡರಲ್ಲೂ ಸಹ B ಗ್ರೇಡ್ ಅಲ್ಲೇ ಇದೆ. ಇನ್ನೊಬ್ಬ ವಿದ್ಯಾರ್ಥಿನಿ 4th, ಆರನೇ LO, 7ನೇ LO A ತೆಗೆದುಕೊಂಡಿದೆ. ಅನ್ನೋದನ್ನ ಎಡಿಟ್ ಮಾಡ್ತಾ ಇದ್ದೀನಿ. 8 ಮತ್ತೆ 9 ಅದು B ಹಾಗೆ ಇದೆ. 9ನೇದು ಸಹ B ಹಾಗೆ ಉಳ್ಕೊಂಡಿದೆ, ಯಾವುದೇ ಬದಲಾವಣೆ ಇಲ್ಲ. ಅದನ್ನ ಹಾಗೆ ಉಳಿಸ್ಕೊಂಡಿದ್ದೀನಿ. ನಂತರ ಇನ್ನೊಬ್ಬ ವಿದ್ಯಾರ್ಥಿ ನೋಡೋದಾದ್ರೆ, ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳನ್ನ ಗ್ರೇಡ್ಗಳನ್ನ ಅಪ್ಗ್ರೇಡ್ ಮಾಡಿ ನಾವು ಫೈನಲ್ ಸೇವ್ ಕೊಟ್ರೆ ಪೋಸ್ಟ್ ಟೆಸ್ಟ್ ಗ್ರೇಡ್ಗಳು ಎಂಟ್ರಿ ಆಗುತ್ತೆ, ಜೊತೆಗೆ ಫ್ರೀಸ್ ಆಗುತ್ತೆ. ಅದರಿಂದ ಇಲ್ಲಿ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಅದನ್ನ ನೀವು ಫ್ರೀಸ್ ಮಾಡ್ಬೇಕಾಗತ್ತೆ. ಇನ್ನೊಬ್ಬ ವಿದ್ಯಾರ್ಥಿ 3ನೇದು A ತೆಗೆದುಕೊಂಡಿದ್ದಾನೆ.
ಸಾರಿ, ಎರಡನೇದು ಎ ತೆಗೆದುಕೊಂಡಿದ್ದಾನೆ, ಮೂರನೇದು ಬಿ ಹಾಗೆ ಉಳ್ಕೊಂಡಿದೆ, ನಾಲ್ಕನೇದು ಎ ತೆಗೆದುಕೊಂಡಿದ್ದಾನೆ. ಇನ್ನು ಉಳಿದಂತೆ ಎಲ್ಲವೂ ಸಹ ಸಾರಿ ಇನ್ನು ಉಳಿದಿರುವಂತ ಎಲ್ಲ ಬಿ ಗ್ರೇಡ್ಗಳು ಹಾಗೇ ಇದಾವೆ. ಈಗ ಇನ್ನೊಬ್ಬ ವಿದ್ಯಾರ್ಥಿ ಎ ತೆಗೆದುಕೊಂಡಿದ್ದಾನೆ ನೋಡಿ, ಎಡಿಟ್ ಆಗ್ತಾ ಇದೆ. ಸೊ ಈ ರೀತಿ ಎಲ್ಲ ವಿದ್ಯಾರ್ಥಿಗಳ ಗ್ರೇಡ್ಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಆ ಮಕ್ಕಳು ಎ ಗ್ರೇಡ್ ಪಡ್ಕೊಂಡಿದ್ರೆ ಯಾವ್ಯಾವ ಬಿ ಬಂದಿದಾವೋ ಅದನ್ನೆಲ್ಲ ನಾವು ಎಡಿಟ್ ಮಾಡ್ಬೋದು. ಗ್ರೇಡ್ಗಳನ್ನು ನಮೂದಿಸಿ ಫ್ರೀಸ್ ಮಾಡೋದು ಸಹ ನಾನು ನಿಮ್ಗೊಂದ್ಸಲಿ ತೋರಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಗ್ರೀನ್ ಅಲ್ಲಿರೋದು ಅಪ್ಗ್ರೇಡ್ ಆಗಿರೋದು, ರೆಡ್ ಅಲ್ಲಿರೋದು ಆ ಪೋಸ್ಟ್ ಟೆಸ್ಟ್ ಅಲ್ಲೂ ಸಹ ಮಗು ಬಿ ಗ್ರೇಡ್ ಅನ್ನೇ ಪಡ್ಕೊಂಡಿದೆ ಅನ್ನೋದನ್ನ ಸೂಚಿಸುತ್ತೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, 13 ಜನ ವಿದ್ಯಾರ್ಥಿಗಳ ಪೋಸ್ಟ್ ಟೆಸ್ಟ್ ಗ್ರೇಡ್ ಗಳನ್ನ ನಮೂದಿಸಿದ್ದೀನಿ. ಇದನ್ನ ಫೈನಲ್ ಸೇವ್ ಅಂತ ಕೊಡ್ತಿದ್ದೀನಿ ನೋಡಿ. ಈಗ ಡೇಟಾ ಸೇವ್, ಡೇಟಾ ಫೈನಲೈಸ್ಡ್ ಅಂಡ್ ಫ್ರೋಸನ್ ಸಕ್ಸಸ್ಫುಲಿ, ಡೇಟಾ ಸೇವ್ ಆಗಿದೆ. ಈಗ ಇಲ್ಲಿರುವಂತಹ ವಿಂಡೋನ ನಾವು ನೋಡ್ಬೋದೇ ಹೊರತು ಯಾವುದೇ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವಾಗ ಸರ್ ಚೇಂಜಸ್ ಮಾಡೋದು? ಇಲ್ಲಿ ನೋಡ್ತಾ ಇದ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೇನು ಇಲ್ಲಿ ಮಗು ಬಿ ಗ್ರೇಡ್ ಪಡ್ಕೊಂಡಿದೆಯಲ್ಲ, ಆ ಮಗು ಏನನ್ನ ಪ್ರಗತಿಯನ್ನ ಸಾಧಿಸಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಇದೇ ರೀತಿ ನಾವು ಅದನ್ನ ಎಡಿಟ್ ಮಾಡ್ಬೇಕಾಗತ್ತೆ. ಯಾವ ಯಾವ ಎಲ್ಒಗಳಿಗೆ ಮಗು ಅಪ್ಗ್ರೇಡ್ ಆಗಿದೆ ಅಂದ್ರೆ ಎ ಗ್ರೇಡ್ ಅನ್ನ ಪಡ್ಕೊಂಡಿದೆ ಅಂತ ನಾವು ನಮೂದಿಸಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಉಳಿದಂತಹ ತರಗತಿಗಳಿಗೂ ಸಹ ಪೋಸ್ಟ್ ಟೆಸ್ಟ್ ಗ್ರೇಡ್ ಗಳನ್ನ ನಮೂದಿಸಬೇಕಾಗ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಜೊತೆಗೆ ತಮ್ಗೇನಾದ್ರೂ ಈ ಆನ್ಲೈನ್ ಅಲ್ಲಿ ಯಾವ್ದಾನ ಇಶ್ಯೂಸ್ ಬಂದ್ರೆ ದಯಮಾಡಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸಾಧ್ಯವಾದಷ್ಟು ಆ ಇಶ್ಯೂಸ್ ಅನ್ನ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ದಿನದ ಈ ಒಂದು ವಿಡಿಯೋಗೆ ವಿದಾಯವನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.